ಇಷ್ಟ ಆಯ್ತವಿ. ನಿನಗೇನು ತೊಂದರೆ ಆಗಿಲ್ಲ ತಾನೆ? ಇಲ್ಲವೇ, ಆದಷ್ಟು ಅವ್ರುಗಳನ್ನ ತಡೆಯೋದಕ್ಕೆ ನೋಡಿದೆ. ಗಲಾಟೆನಾಗೆ ಕೆಂಪಮ್ಮಜ್ಜಿಗೆ ಹೊಸ ಜಾಸ್ತಿ ಪೆಟ್ಟಾಗದೆ. ಅವ್ರನ್ನ ಆಸ್ಪತ್ರೆ ಸೇರಿಸಿವ್ನಿ. ಅಯ್ಯಯ್ಯೋ, ಅಲ್ಲ ಕಣ್ಲ, ಇಷ್ಟೊಂದೆಲ್ಲ ಆಗೈತೆ ಅನ್ಮ್ಯಾಕೆ ನನ್ಗೊಂದು ಫೋನ್ ಮಾಡೋದಲ್ವಾ? ಇಲ್ಲವೇ, ಫೋನ್ ಮಾಡಿ ಹೇಳಿದ್ರೆ ನೀನು ಗಾಬರಿ ಬೀಳ್ತೀಯ ಅಂತ ಹೇಳಿಲ್ಲ. ಛೇ, ನಾವು ಹೇಳ್ಕೊಳಕ್ ಬಂದವನ ಬಗ್ಗೆ ತೆಪ್ ತಿಳ್ಕೊಂಬಿಟ್ನಲ್ಲ. ಅಜ್ಜಿ ಮತ್ತೆ ಚೋಟು ಇವಾಗ ಹೆಂಗವ್ರೆ? ಅಜ್ಜಿ ಪರವಾಗಿಲ್ಲ, ಈಗ ಸುಧಾರಿಸ್ಕೊಂಡವ್ರೆ. ಚೋಟು ನೋಡ್ಕೊಳ್ತಾವನೆ. ಅಲ್ಲ ಕಣ್ಲ, ಇದಕ್ಕಿದಂಗೆ ಅವ್ರು ರೌಡಿಗಳು ಹೆಂಗ್ ಮೆಸೇಜ್ ಬಂದ್ರು? ಏನೋ ಗೊತ್ತಿಲ್ಲವೇ. ಹಾಂ, ನನಗ್ಯಾಕೋ ಆ ಹೋಟ್ಲು ಓನರೇ ಕಳಿಸಿರ್ಬೇಕು ಅಂತ ಅನಿಸ್ತೈತೆ. ಏನೋ ಆದಷ್ಟು ಬಿರ್ನೆ ಅಜ್ಜಿನ ಆಸ್ಪತ್ರೆ ಸೇರಿಸೋದಕ್ಕೆ ಸರಿ ಹೋಯ್ತು. ಇಲ್ಲ ಅಂತಂದರೆ ಸ್ಯಾನೆ ತೊಂದರೆ ಆಗಿರೋದು. ತಗೊಳ್ಳ ಈ ದುಡ್ಡು, ಇದನ್ನ ತಕೊಂಡು ಆಸ್ಪತ್ರೆಗೆ ತೋರ್ಸ್ಕ. ಅಜ್ಜಿನೂ ಚೋಟನು ತೋರಿಸ್ಬಿಡು. ಸರಿ. ಸಾನಾ, ಯೋನವ ಅದು ಆಸ್ಪತ್ರೆ ಖರ್ಚು ಅಂತಿದ್ಯಾ? ಅವ ಅದು ಕಾಳಿ, ಏನಪ್ಪ ಹಣಕ್ಕೆ ಪೆಟ್ಟಾಗದಲ್ಲೋ? ಅದು ಪುಟಕೋ, ಅದು ಅದು ಅವ ಹೊಸ ಮೆಸ್ಗೆ ಸಾಮಗ್ರಿಗಳು ತರಬೇಕಾದ್ರೆ ಬಿದ್ದು ಒಡ್ಕೊಂಡ್ಬಿಟ್ಟವನೆ. ಆಸ್ಪತ್ರೆಗೆ ಹೋಗ್ಬೇಕು, ಹೊಸಿ ಕಾಸು ಬೇಕು ಅಂತ ಕೇಳ್ತಿದ್ದ. ಅದನ್ನ ಕೊಡ್ತಾ ಇದ್ದೆ. ಕೊಟ್ಬಿಟ್ಟು ಇನ್ನೂ ಹೊಸಿ ಬೇಕಿದ್ರೆ ಕೇಳು, ಕೊಡ್ತೀನಿ ಅಂತ ಹೇಳ್ತಿದ್ದೆ ಅವ. ಅಲ್ವೇನ್ಲ? ಹೌದವೇ, ಹೌದು ಪುಟಕೋ. ಆಟನೆಯ ನಾನು ಯೋನಾಗೈತು ಅಂತ ಗಾಬರಿ ಬಿದ್ಬಿಟ್ಟೆ. ಅದು ಗಾಬರಿ ಪಡೋ ಅಂಥದ್ದೆಲ್ಲ ಏನೂ ಇಲ್ಲ ಪುಟಕೋ. ಅದು ಪೆಟ್ಟು ಬಿದ್ದಿತ್ತಲ್ಲ, ಅದಕ್ಕೆ ಔಷಧಿಗೆ ಮತ್ತು ಆಸ್ಪತ್ರೆಗೆ ದುಡ್ಡು ಬೇಕಿತ್ತಲ್ಲ, ತೊಗೊಂಡೋಗಮ್ಮ ಅಂತ ಬಂದೆ. ಇಷ್ಟೊತ್ನಾಗ ಬಂದೆ ಅಂತ ತೆಪ್ಪು ತಿಳ್ಕೊಬೇಡಿ. ನಾನು ಯಾಕೆ ತೆಪ್ಪು ತಿಳ್ಕೊಳ್ಳೋಣ? ಮೊದಲು ನಿನ್ನ ಗಾಯ ಹುಷಾರು ಮಾಡ್ಕೊಳಪ್ಪ. ಸರಿ ಪುಟಕ, ನಾನಿನ್ನು ಬರ್ತೀನಿ. ಅವಿ, ಏನಿದ್ರು ಫೋನ್ ಮಾಡಿ ಹೇಳ್ತೀನಿ.